ಇಡೀ ದೇಶಕ್ಕ ಅನ್ನ ಹಾಕೋದು ರೈತ ಅಂತೇಳಿ ನಮ್ಗ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು. ಈಗ ರೈತಕ್ಕಿಂತ ಮನುಷ್ಯ ಮುಂದೆ ಬರ್ತಾನಂದ್ರೆ ಆಗೋದು. ಯಾಕಂದ್ರೆ ರೈತಕ್ಕಿಂತ ಭಾಳ ಕಷ್ಟ ಇದೆ. ಆ ಕುದುರೆ ತೀರ್ ಹೋದ ನಂತರ ನಮಗ ಒಂಥರ ಮಗ ಹೋದಂಗಾತು. ಭಾಳ ಕಷ್ಟ ಅಂದ್ರ ನಮ್ಮ ಮಗನ ತೀರ್ ಹೋದಂಗ ಅನಿಸ್ತು. ಒಂದ್ ಮೆಟ್ಟಿಗೆ ನಿನಗೆ ಬೆಳೆಸ್ತು. ಇಲ್ಲಿ ಒಲಿ ಬರ್ಬೇಕಾರ ನನ್ ರಾಮನ ಕಾರಣ ಎಲ್ಲ ನಾ ಸಹಿಸ್ಕೊಂಬಂದವಲ್ಲ ಕಷ್ಟ ಆಕೈತ್ರಿ. ಅವತ್ತು ಒಂದ್ ಕ್ಷಣ ನಾವು ನಮ್ಮ ಏನೋ ಮನಿ ಕಟ್ಟಲ್ಲ, ಆಕೆದೇನೋ ಆಸೆ ಏರಿಡ್ತ್ರಿ. ಆಕೆ ಆಸೆ ಏರಿಡಿತ್ತು. ಇನ್ನ ಮನಿ ಕಟ್ಟಿದ್ವಲ್ಲ, ಕಂಪ್ನಿ ಹೋಗಿ ಒಂದ್ 7-8 ವರ್ಷ ದುಡ್ದ್ರಿ. ಆ ಸೈಟ್ ಮನಿ ಕಟ್ಟಿದ್ರಿ. ಏನ್ರ ನಿಮ್ದು ಕುದ್ರಿ ಇನ್ಕಮ್ ಏಕ್ರಿ? ಕುದ್ರಿದ ಅಷ್ಟೇ ಹಾಕೋತ್ರಿ ನಿಮ್ಗೆ? ಕುದ್ರಿದು ಹುಚ್ಚ ಅಂದ್ರ ಈಗ ಅದ ಕುದ್ರಿ ಒಂದ್ ಇತ್ತಂದ್ರ ಅದು ನನಗೆ ಹವ್ಯಾಸ ಕ್ರೇಜ ಬೇರೆ ಇರ್ತೈತ್ರಿ. ಅದ ಒಂದ್ ಇತ್ತಂದ್ರ ನನಗೆ ಕ್ರೇಜ ಬೇರೆ. ಏನ್ ಮಾಡಿದ್ರಿ ಅದ್ರ ಒಂದ್ ಹಾಬಿ ರೀ. ಏನ್ ಇನ್ಕಮ್ ಐತ್ರಿ ಅದ್ರದ ಪೂರ್ತಿ. ಅದ ಸಾಯುವರೆಗೂ ನನಗೆ ನಾ ಏನ್ ಬಯಸಿದ್ನಿಲ್ಲ ಅದೆಲ್ಲಾನು ಕೊಟ್ಟು ಹೋಗ್ತ್ರಿ. ಲಾಸ್ಟ್ ತೀರ್ಕೊಂಡ್ ಆದ ಕೂಡಲೇ 9 ತಿಂಗಳಿಗೆ ಮಗ ಹುಟ್ಟಿ. ಅದೇನ್ರಿ ನಿಮಗ ಬಬಲಾದಿ ಅಜ್ಜಾರ್ಗ ಅಟ್ಟ ಅನ್ನೋ ಅಜ್ಜಾರ್ ಹಮ್ಮಲ್ ಬಾಳ ಪ್ರೇಮ ರೀ. ಚಲ ಕುದ್ರಿದ್ ಮಾಡ್ತೀರನ್ನ ಅಂದ್ರ ನೀವು ಕುದ್ರಿಂದ ಫೇಮಸ್ ಆಗಿರಿ. ಮಾರಿಗುಡಿ ಅಂದ್ರ ಕುದ್ರಿದ್. ಬಟ್ ಈಗ ಏನ್ರಿ ಕಾನ್ಸೆಪ್ಟ್ ಚೇಂಜ್ ಮಾಡಿದಿರಿ? ಈಗ ರೈತರ ಕಡೆ ಹಾಕುವಲು ಜಾಸ್ತಿ ಆಗೈತಿ ನಿಮ್ಮದ ಕಾನ್ಸೆಪ್ಟ್. ಯಾಕಂದ್ರ ನಾ ಫಸ್ಟ್ ಎತ್ಕೊಳ್ಳೋದು ಇದ್ರಲ್ಲ, ನಾವ್ ಅದನ್ನ ಹಾಕ್ತಿರ್ಕಿಲ್ಲ ನಾವು ವಿಡಿಯೋ. ಪ್ರಾಣಿ ಹಿಂಸೆ ಆದ ಇದ ಅಂತ ಬಿಟ್ಬಿಟ್ಟಿದ್ವಿ. ನಾ ಎಂತ ದೊಡ್ಡ ಸೆಲೆಬ್ರಿಟಿ ಒಂದ್ ರೇಂಜ್ ಯಾರಿಗಿನ್ ಕಮ್ಮಿ ಏನೂ ಇಲ್ಲ. ನೀವು ಯಾವ ರೀತಿ ಸಹಾಯ ಮಾಡ್ಬೇಕಂತೈತ್ರಿ? ನಿಮ್ಗೆ ಯಾವ ರೀತಿ ನ್ಯಾಯ ಕೊಡ್ಸ್ಬೇಕಂತೈತ್ರಿ? ಆಗು ಕಷ್ಟಗಳು ಇಷ್ಟ. ಪಂಪ್ ಸೆಟ್ ನಮಗ್ ಸಿಕ್ಕಿಲ್ರಿ, ಹಗ್ಗುಗಳು ಸಿಕ್ಕಿಲ್ಲ, ಬಂಡಿ ಸಿಕ್ಕಿಲ್ಲ. ಯಾರು ಕೊಡೋದಲ್ ರೈತಕ್ಕೆ ಬೇಕಾದ. ಇವ್ರು ಇಂತಾದ್ ಮಾಡ್ಯ ರೊಕ್ಕ ಮಾಡ್ಕೊಳತಾರು, ಇಂತಾದ್ ಮಾಡ್ಯ ತಾವು ಬೆಳ್ಯಾಕತ್ತಾರು. ಈಗ ಯಾರು ಕೊಡೋದಲ್ರಿ. ನನಗನ ಈಗ ಸದ್ಯಕ್ಕೆ ಕಟ್ತಾರ ಚೆನ್ನೈಕ್ರಿ. ಬರೀ 2 ಕುದುರೆ ತಗೊಂಬ 1.5 ಲಕ್ಷ ರೂಪಾಯಿ ಕೊಡ್ತಾವ ತಿಂಗಳಿಗೆ. ಮುಂದೊಂದ್ ದಿವಸ ನಿರ್ಮಾಣದಾಗ ದೇವ್ರು ಚಲೋ ಇರ್ತಾವ. ರೈತರಿಗೆ ಮನಿ ಸಕಟ್ ನಾ ಕಟ್ಟಿ ಕೊಡೋಂಗ ಹಾಗೆ ಆಗ್ತಾನೆ ಪಕ್ಕ. ಆಕ್ಚುಲಿ ಎಕ್ಸಾಕ್ಟ್ ಆಗಿ ಮಾರಿಗುಡಿ ಅವ್ರ ಸೋರ್ಸ್ ಆಫ್ ಇನ್ಕಮ್ ಏನ್ರಿ? ಇನ್ಕಮ್ ಎಲ್ಲಿಂದ ಬರ್ತದ್ರಿ ಇನ್ಕಮ್? ನಮ್ದು ಕುದುರೆ ಮೆರವಣಿಗೆ. ನಮಸ್ಕಾರ, ನೀವು ನೋಡ್ತಿದ್ದೀರಾ ಕಮ್ ಟು ರಿಯಾಲಿಟಿ ಕಾರ್ಯಕ್ರಮ. ನಾವು ಇವತ್ತು ಪರಿಚಯ ಮಾಡಿಸ್ತಿರೋದು ಇಡೀ ದೇಶಕ್ಕ ಅನ್ನ ಹಾಕೋದು ರೈತ ಅಂತೇಳಿ ನಮ್ಗ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು. ಬಟ್ ಆ ರೈತಗ ಕಷ್ಟ ಅಥವಾ ಅನ್ಯಾಯ ಆದ್ರ ಸಹಾಯಕ್ಕೆ ಬರೋದು ಕೆಲವೊಂದಿಷ್ಟು ಜನ. ಆದ್ರ ಇಲ್ಲೊಬ್ರು ತಮ್ಮದ ಆದ ವೇ ಒಳಗ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೊಂಡು ರೈತರಿಗ ಅವ್ರು ಆದಷ್ಟು ಸಹಾಯ ಮಾಡಕತ್ತಾರ. ಅವ್ರ ನಮ್ಮ ಮಾರಿಗುಡಿ ಅವರ ಅಣ್ಣ ನಮ್ಮ ಕಾರ್ಯಕ್ರಮ ಸ್ವಾಗತ. ಅಣ್ಣ, ನೀವು ಒಂದ್ ನಾರ್ಮಲ್ ಫ್ಯಾಮಿಲಿ ಒಳಗ ಹುಡ್ತೀರಿ, ನೋಡ್ಬಾರ್ದ ಕಷ್ಟಗಳನ್ನೆಲ್ಲ ನೋಡ್ತೀರಿ. ಬಟ್ ಈ ನಿಮ್ ಜರ್ನಿ ಸ್ಟಾರ್ಟ್ ಹೆಂಗಾತನ ಮತ್ ನಿಮ್ಗೆ ಯಾವಾಗ ಬರ್ತನ ಕಲ್ಪನೆ ಇದೆಲ್ಲ? ಕಲ್ಪನೆ ಫಸ್ಟ್ ಪೈಲ ನಾವು ಮೊದಲಿಂದ ನಾವು ರೈತಕ್ಕೆ ಕುಟುಂಬ್ರಿ. ಮತ್ತೊಂದ್ ಏನಂದ್ರ ರೈತಕ್ಕೆ ಮಾಡ್ಕೊಂತಿದ್ದ ಹೇಳ್ದಾಗ ಈಗ ರೈತಕ್ಕಿಂತ ಮನುಷ್ಯ ಮುಂದ್ ಬರ್ತಾನಂದ್ರ ಆಗೋದಿಲ್ರಿ. ಯಾಕಂದ್ರ ರೈತಕ್ಕೆ ಇದು ಬಾಳ ಕಷ್ಟ ಐತ್ರಿ. ನಮ್ಮ ಹೊಲಗಳ ಹೇಳ್ಕೊಳಂಗಿಲ್ಲ, ಒಂದ್ ಲೆಕ್ಕ ರೇಂಜ್ ಇದಾವ್ರಿ. ಅದ್ರ ಅತ್ರಾಗ ಅಂತ ಉತ್ಪನ್ನ ಮಾಡಾಕ ನಮ್ಗ ಆ ಟೈಮ್ದಾಗ ನಾವ್ ಸಣ್ಣವ್ರ ಇದ್ರಿ. ನಮ್ಮ ಅವ್ವ ಅಪ್ಪ ಮತ್ತೊಂದ್ ನಮ್ ಟ್ರ್ಯಾಕ್ಟರ್ ಐತ್ರಿ, ನಮ್ಮ ಅಣ್ಣಾರಿ ಇದ್ ಹೇಳಿದಾಗ ಅವಾಗ ನಾವ್ ಕಂಪ್ನಿಗ್ ಹೋಗಿದ್ರಿ. ಕೆಲ್ಸಕ್ಕೆ ಕಂಪ್ನಿಯಾಗ ಇದ್ರು. ಯಾಕೆ ಕಂಪ್ನಿಯಾಗ ಹೋಗ್ಬೇಕಾಗ್ತಂದ್ರ ಒಂದ್ ಕ್ಷಣ ಒಂದ್ ದಿವ್ಸ ರೀ, ನಾ ಸಣ್ಣ ಇದ್ದಾಗ ಫಸ್ಟ್ ನಾವ್ ದನ ಕರ ಎಲ್ಲ ಅನುಭವ ಒಳಗ್ ಬಂದ ಇದ್ರಾಗ ಮನ್ಯಾಗ ಇರ್ತಿದ್ರಲ್ಲ. ಹಂಗ ನಾವ್ ಮನ್ಯಾಗ ಮಕ್ಕೋತಿದ್ರಿ ಕಾಯಮ್ಮ. ಒಂದ್ ಟೈಮ್ ಏನಾಯ್ತ್ರಿ, ನಮ್ಮವ್ರ ಒಂದ್ ಮನೆಯನ್ನ ಕಟ್ಟಿದ್ರು. ಪೂರ್ತಿ ನೀರ ಮನ್ಯಾಗ ಕಾಲಾಗ ನೀರ್ ಬಂತು, ದನಗಳ ಕಾಲಾಗ ನೀರ್ ಬಂತು, ಹಾಸಿಗೆಲ್ಲ ತೋದ್ರು. ಎಲ್ಲಾರು ಟ್ರ್ಯಾಕ್ಟರ್ ಡಬ್ಬಿ ಐತ್ರಿ, ನಮ್ದ ಟ್ರ್ಯಾಕ್ಟರ್ ಐತ್ರಿ. ಅದ್ರಾಗ ಮಲಗಿದ್ರು. ಒಂದ್ ದಿವ್ಸ ಡಬ್ಬ್ಯಾಗ ಮಲಗಿದಾಗ ನನಗ್ ಒಂದ್ ಸ್ವಲ್ಪ ಭಯ ಆಕೈತ್ರಿ. ಸಿಡಿಲ್ ಅದು ತಾಡ್ಪತ್ರಿ ಹಚ್ಕೊಂಡಿದ್ರು. ತಾಡ್ಪತ್ರಿ ಹಚ್ಕೊಂಡ್ ಎಲ್ಲಾರು ಮಲಗಿದ್ರು. ಸಿಡಿಲ್ ಬೇಡ ನನಗ್ ಸ್ವಲ್ಪ ಅಂಜಿಕ್ ಭಯ ಹೊಟ್ಟಾಕೈತು. ಅವಾಗ ನಮ್ಮವ್ರ ಒಬ್ರ ಅವ್ರ ಕಷ್ಟದಾಗ ನಾ ಭಾಗಿಯಾಗಿದ್ನಿ. ಮನಿಗೆಲ್ಲಾ ನೀರೆಲ್ಲಾ ಹೊಡಿತೀನಿ. ದೊಡ್ಡ ಮನುಷ್ಯರ ಅವ್ರ ಬಿಲ್ಡಿಂಗ್ ಅವ್ರ ಫಸ್ಟ್ ಟೈಮ್ ಐತನ. ನಾ ಒಂದ್ ದಿವ್ಸ ಏನ ಮಾಡ್ತೇನೆ ಅಂದ್ರ ಮಲ್ಕೊಳಾಕ ಆ ಮನಿಗ್ ಹೋಗ್ಕನ್ರಿ. ಮನಿಗ್ ಹೋದ್ ಹೇಳ್ದಾಗ ಅವಾಗ ಒಂದ್ ಮಾತನ್ನ ಹೇಳ್ತಾರ ಅವ್ರ. ನಿಂದ ಹಚ್ಕೊಂಡ್ ಬಂದಿಲ್ಲ, ತಾಂಬಿ ಚಿಕ್ಕಾಡ ಇರ್ತಾವು, ಒಳಗ್ ಬರಾಕ್ ಹೋಗ್ಬಾರ್ತಿತ್ತು. ರಾತ್ರಿ ಅವತ್ತು 1-2 ಆಗಿರ್ಬೋದು ಟೈಮಿಂಗ. ಆ ಹೇಳ್ದಾಗ ನಾನು ಹೊರಗೆ ಹಾಕನ್ರಿ. ಒಬ್ಬ ವ್ಯಕ್ತಿ ನನ್ನ ಅಷ್ಟದ ಏನೋ ನಾ ಅವನ ಮೇಲೆ ಬಾಳ ಪ್ರೇಮ ಇದ್ನಿ. ಹೋದ ಕ್ಷಣದಾಗ ಹೊರಗೆ ಹಾಕ್ತಾನ. ನಮ್ಮ ಅವಾಗ ನಾ ಬಂದ್ ಹೇಳ್ತೀನಿ, ಇಲ್ಲವಾ ಹಿಂಗ ನೀ ಹೋಗಿನಿ ಚಿಕ್ಕಾಡ ತಾಂಬಿ ಆಗ್ತಾವ ಹೋಗತ್ತ. ಮತ್ ದನಗಳು ಇದ್ದ ಮನ್ಯಾಗ ಚಿಕ್ಕಾಡ ತಾಂಬಿ ನೋಡ್ರಿ ಇಲ್ದ್ರನು ಅದ್ ಬರೋದ್ ಬಾಯಾಗ, ಅವ್ರ ಬಾಯಾಗ ಬರೋದ್ ಸಹಜ ಸ್ವಾಭಾವಿಕ. ಸ್ವಾಭಾವಿಕ ಬರೋದನ್ಕಿ ನೆಕ್ಕಿನಲ್ಲ. ಹೇಳ್ದಾಗ ನಾ ನಮ್ಮ ಅವ್ವನ ಮುಂದಾನಿ, ಇಲ್ಲವಾ ಹಿಂಗ ಹೋಗಿನ ಹಿಂಗ ಹೊರಗೆ ಹಾಕಿಬಿಟ್ರು ತಾನಿ. ಹೊರಗೆ ಹಾಕಿರೋ ಅನುಕೂಲ. ಅವಾಗ ನಮ್ಮ ಅವ್ವ ಅಳಾಕತ್ತಲ್ರಿ. ಅವಾಗ ಒಂದ್ ಮಾತು ಹೇಳ್ತಾಳ್ರಿ ಅಕ್ಕಿ, ಇರ್ಲಿ ಯಾವ್ದಾಗ್ಲಿ ಕಷ್ಟ ಸಹಿಸ್ಕೊಳ್ಳೋದು ಅಷ್ಟೇ ಆತ ಅಂದ್ರು.
ಯಾವಾಗ ನಮ್ಮ ಅವಾಗ ಒಂದ್ ಸ್ವಲ್ಪ ಇದನ್ನ ಆಕೈತ್ರಿ, ತ್ರಾಸ ಆಕೈತ್ರಿ. ಒಬ್ಬ ಮಗನ ಹೊರಗೆ ಹಾಕೋದ್ ಅನ್ಕೂಲ ಅವ್ರಿಗೆ ನಾ ಸಹಾಯ ಮಾಡಿ ರಾತ್ರಿ ಹೊರಗೆ ಹಾಕೋದ್ ಅನ್ಕೂಲ ಇದನ್ನ ಕಷ್ಟ ಆಕೈತ್ಲ. ಅವಾಗ ನಾವೇನ್ ಮಾಡಿದ್ರಿ, ನಮ್ಮವ್ವ ನಮ್ಮ ಅಪ್ಪನ ನಮ್ಮ ಅಣ್ಣಾರ ಆ ಟೈಮ್ದಾಗ ಏನೈತ್ರಿ, ಈಗ ಮನಿ ಕಟ್ಕೋಬೇಕಲ್ಲ, ಏನೋ ಒಂದ್ ಹಠ ತೊಟ್ಟವ್ರ ನಾವ್ ಮನುಷ್ಯನಾಗ. ನಮ್ಮವ್ವ ಹಠ ತೊಟ್ಟವ್, ನಾವ್ ಮನಿ ಕಟ್ಟಬೇಕು. ನಾವ್ ಅದೇ ನಿಮ್ಮ ತಾಯಿಯವ್ರ ಎಷ್ಟ್ ಹಠವಾದ ಏನಕ್ ಅವ್ರ ಮಾತ್ ಮೇಲೆ ಗೊತ್ತಾಗ್ತದ್ರಿ. ಅವ್ರ ನಮ್ ಮೀಡಿಯಾಕ ಕೆಲವೊಂದ್ ಬೈಟ್ ಕೊಟ್ಟಾರ ನಿಮ್ ಬಗ್ಗೆ ರೀ, ಅದ್ ನೋಡ್ರಿ, ಅದಕ್ಕೆ ಏನ್ ರಿಯಾಕ್ಷನ್ ಕೊಡ್ತಿರತ್ತ ನೀವ್ ಕೊಡ್ರಿ. ಹಾಯ್ ಮಾರುಗುಡಿ, ನನ್ ದೊಡ್ಡ ಮಗ ನಾನು ದುಡ್ದ ನಿನಗ ನೌಕರಿ ಹಿಡಿಬೇಕಂತೇಳಿ ಸಾಲಿ ಕಲಿಸಿದು. ಆದ್ರ ನೀ ಸಾಲಿ ಬ್ಯಾಡವ್ವ ನನಗ, ನಾ ಬಿಸ್ನೆಸ್ ಮಾಡವ. ಆ ನಂತರ ಬಿಸ್ನೆಸ್ ಮಾಡವ ಅಂದ್ರ ನಂದೊಂದ್ ಪ್ರತಿಜ್ಞೆ, ನೀನ ಯಾವ 4 ಮಂದಿಯಾಗ ಚಟ ಮಾಡೋಂಗಿಲ್ಲ, ದೇವ್ರ ಮಾಲೆ ಹಾಕೋತಿ ಅಂತ ಒಪ್ಕೋಬೇಕು. ಆ ಪಾಂಡುರಂಗನ ಕೃಪೆ ನಿನ್ ಮ್ಯಾಗ ಇರ್ಬೇಕು. ಆ ಪಾಂಡುರಂಗನ ಮಾಲೆ ಹಾಕೋತೇನಂದ್ರ ನಾ ನಿನಗ ಬಿಸ್ನೆಸ್ಗೆ ಏನ್ ಬೇಕ ಅದನ್ನ ಕೊಡ್ತೀನಿ. ನಂಗೆ ಏನ್ ಬೇಡವ, ನಾ ಕುದುರೆದಿಂದ ನಮ್ಮ ಮುಂದೆ ಹೋಗ್ತೇನೆ, ನಂಗೆ ಕುದುರೆನ ಬೇಕಂದಿ ನಾ ನಿನ್ ಕುದುರೆ ಕೊಡ್ಸೇನೆ. ಆ ನಂತರ ಆ ಕುದುರೆದಿಂದ ಹೋದನ ಆಗ್ಬೇಕಾರ ನೀ ದೇವ್ರ ಮಾಲೆ ಹಾಕೊಂಬಂದಿ, ಪಾಂಡುರಂಗ ಗುಡಿಗೆ ಹೋಗಿ ಮಾಲೆ ಹಾಕೊಂಬಂದ. ಆ ನಂತರ ನಾ ಒಂದ್ ಇದನ್ ಮಾಡಿ ಒಂದ್ 70,000 ರೂಪಾಯಿ ನಾ ನಿನಗ್ ಕೊಟ್ನಿ. ಆನಂತರ ಎಲ್ಲಿ ಯಾವ ಇಟ್ರಾಗ್ರು ಕುದುರೆ ಬರಂಗಿಲ್ಲ ಅಂತ ನೀ ಹಾಳಾಕೈತ್ ನಂಗ ಸಪನ್ದಾಗ ಒಂದ್ ಅಜ್ಜ ಬಂದ, ಇಲ್ಲವಾ ನೀ ಪಾಂಡುರಂಗನ ಮ್ಯಾಗ ನಂಬಿಕೆ ಇಟ್ಟು ಕಳ್ಸಿದಿಲ್ಲೋ, ನಾ ಸತಂದ ಕಾಲ್ ನಿನ್ ಮ್ಯಾಗ ಅದನೆ, ನಾ ಹಗ್ಗ ಹಿಡ್ಕೊಂಡ್ ನಿಂತಿನ ಕುದುರೆ 1,00,000 2 ಲಕ್ಷ ಕುದುರೆ ಅಲ್ಲ, ನಿಂಗ ಅಗ್ದಿ ಚೀಪ್ ಅಂಡ್ ಬೆಸ್ಟ್ದಾಗ ಕುದುರೆ ಕೊಡ್ಸಾತೀನಿ, ತಗೋ ಮಾರುತಿ ಅಂತೇಳಿ ನಾ ನಿನಗೆ ಹೇಳಿ. ಆ ನಂತರ ಮಾರುತಿ ಅಂದ, ಇಲ್ಲವ್ವ 1,00,000 ಗಂಟ್ಲೆ ಹೇಳಾಕ್ತಾರ, ಹೆಂಗ್ ಮಾಡೋದು, ಇಲ್ಲ ಪಾಂಡುರಂಗ ಬಂದ ನಿನಗ ಅಲ್ಲಿ ಕೊಡಿಸ್ತಾನಂತ ಅನ್ಗುಡ್ದ ನಮ್ಮ ಮೈದ್ನ ಅವ್ರ ಕೂಡ ಹೋಗಿ ನಿನಗ ಕುದುರೆ ತಗೊಂಡಿ. ಆ ಕುದುರೆದಿಂದ ನಾವ ಒಂದ್ ಹಂತಿಗೆ ಬಂದು, ಆ ನಂತರ ಆ ಕುದುರೆ ಈ ಒಂದ್ 15 ತಿಂಗಳು 9 ತಿಂಗಳು ಆತ. ಆ ಕುದುರೆ ತೀರ್ ಹೋದ ನಂತರ ನಮಗ ಒಂಥರ ಮಗ ಹೋದಂಗಾತು. ಬಾಳ ಕಷ್ಟ ಅಂದ್ರ ನಮ್ಮ ಮಗನ ತೀರ್ ಹೋದಂಗ ಅನಿಸ್ತು. ಒಂದ್ ಮೆಟ್ಟಿಗೆ ನಿನಗ ಬೆಳೆಸ್ತು. ಇಲ್ಲಿ ಒಲಿ ಬರ್ಬೇಕಾರ ನನ್ ರಾಮನ ಕಾರಣ ನನ್ ಪಾಂಡುರಂಗನ ಕೃಪೆ ಹೆಚ್ಚೈತಪ್ಪ ನಿನ್ ಮ್ಯಾಗ. ನೀನು ಇಷ್ಟು ಬೆಳೆ, ನೀನು ಇಷ್ಟು 4 ಮಂದಿಯಾಗ ಹೆಸರು ತಗೊಂಡ್ ಬಾ ಹರಿಗುಡಿ. ಆ ನಂತರ 9 ತಿಂಗಳಿಗೆ ಮಗ ಹುಟ್ಟಿದ. ಮಗನ ಹೆಸರು ರಾಮುನ ಅಂತ ಇಡವ್ರದೇವು. ರಾಮು ಅಂತ ಮಗ ಹುಟ್ಟಿದ. ಆ ರಾಮು ಸತ್ತು ಕೂಡ್ಲೆ 9 ತಿಂಗಳಿಗೆ ರಾಮು ಅಂತ ಮಗ ಹುಟ್ಟಿದ. ಒಂದು ಬಬಲಾದಿ ಅಜ್ಜಗಳು ಹೇಳಿದ್ರ ಆ ಪ್ರಕಾರ ಮಗ ಹುಟ್ಟಿದನ. ನಾವು ರಾಮುನ ಅಂತ ಹೆಸರಿಡವ್ರದೇವು. ಇದೇ ತರ ನನ್ ಮಗ 4 ಮಂದಿಗೆ ಸಹಾಯ ಮಾಡ್ಲಿ, ಇದೇ ತರ 4 ಮಂದಿಯಾಗಿ ಬೆಳಿಲಿ, ಯಾರಿಗೆ ಕೆಟ್ಟದ ಬಯಸಬೇಡಪ್ಪ, ಎಲ್ಲರಿಗೂ ಚಲೋ ಬಯಸಂತ ನಾ ದೇವ್ರ ಕಡೆ ಒಂದು ಕೃಪೆ ಮಾಡ್ಕೋತೇನು. ನನ್ನ ಆಶೀರ್ವಾದ ನಿನ್ ಮ್ಯಾಗಿರ್ಲಿ, ದೇವ್ರ ಆಶೀರ್ವಾದ ಅದು ಜನತೆ ಆಶೀರ್ವಾದ ನಿನ್ ಮ್ಯಾಗಿರ್ಲಿ. ಎಲ್ಲಾನ ಸಹಿಸ್ಕೊಂಬಂದವಲ್ಲ, ಒಂದ್ ಸ್ವಲ್ಪ ಕಷ್ಟ ಆಕೈತ್ರಿ. ಅವತ್ತ ಒಂದ್ ಕ್ಷಣ ನಾವು ನಮ್ಮ ಅವ್ವ ಏನೋ ಮನಿ ಕಟ್ಟಲು, ಆಕೆದೇನೋ ಆಸೆ ಇರಿಡಿತ್ರಿ. ಆಕೆ ಆಸೆ ಇರಿಡಿತ್ತು, ಇನ್ನ ಮನಿ ಕಟ್ಟಿದ್ವಲ್ಲ ನಾವು ಕಂಪ್ನಿ ಹೋಗಿ ಒಂದ್ 7-8 ವರ್ಷ ದುಡ್ದುರಿ. ಆ ಸೈಟ್ ಮನಿ ಕಟ್ಟಿದ್ರಿ. ಮನಿ ಕಟ್ಟಿದಳದಾಗ ನಮ್ಮಣ್ಣ ನಮ್ಮ ಅಪ್ಪ ಎಲ್ಲಾರು ಕೆಲ್ಸಕ್ಕಿದ್ರಿ. ನನಗ ಕಲ್ಸಾಕತ್ತ ಬಿಟ್ರಿ, ನೌಕರಿ ಹಿಡಿ ಅಂತ ಹೇಳಿ. ನಂಗೆ ನೌಕರಿ ಹಿಡಿಯಾಕ ಆಗ್ಲಿಲ್ರಿ. ಯಾಕಂದ್ರ ನಮ್ ಕಾಕಾವದೊಂದ್ ಕುದುರಿತ್ರಿ, ಅದನ್ನ ಮೇಂಟೈನ್ ಮಾಡ್ಕೊತಿದ್ನ. ನೌಕರಿ ಹಿಡಿಯಾಕ ಆಗಲಿಲ್ಲ. ಇನ್ನ ಸಾಲ ಅನ್ಕಿ ಆಗಿತ್ತಲ್ರಿ ಮನಿ ಕಟ್ಟಿ. ಮನಿ ಇಷ್ಟದ ಆಗೋದಿಲ್ಲಲ್ಲ. ಆದಳದಾಗ ಅವಾಗ ಹೆಂಗೋ ಮಾಡಿ ಇನ್ನು ನಮ್ಮವ್ವ ಅಪ್ಪನ ಮನಿ ಕರ್ಸ್ಕೋಬೇಕಲ್ರಿ. ಹೊರಗ ದುಡಿದ್ರು ಬರೀ ಎಷ್ಟ್ ನಾ ಸೆಕೆಂಡ್ರಿವರೆಗೂ ಹೊರಗ ದುಡಿದ್ರು. ಯಾವಾಗನ ನಮ್ಮವ್ವ ಹೇಳ್ತಾನ, ಹಠ ಮಾಡ್ತಾನಲ್ಲ, ಇವ್ ನಂಗೆ ಕಲಿಯಾಕ ಆಗೋದಿಲ್ಲ, ನನಗ್ ಕುದುರಿ ಬೇಕು, ರೊಕ್ಕ ಇರ್ತಿರ್ಕಿಲ್ರಿ. ಅವಾಗ ಆ ಟೈಮ್ದಾಗ ನಮ್ಮವ್ವ ಏನ್ ಮಾಡ್ರಿ, ಏನ್ರ ನಿಮ್ದ ಕುದುರಿ ಇನ್ಕಮ್ ಏಕ್ರಿ? ಕುದುರಿದ ಅಷ್ಟೇ ಹಾಕೋತ್ರಿ ನಿಮ್ಗೆ? ಕುದುರಿದು ಹುಚ್ಚ ಅಂದ್ರ ಈಗ ಅದ ಕುದುರಿ ಒಂದ್ ಇತ್ತಂದ್ರ ಅದು ನನಗ್ ಹವ್ಯಾಸ ಕ್ರೇಜ ಬೇರೆ ಇರ್ತೈತ್ರಿ. ಅದ ಒಂದ್ ಇತ್ತಂದ್ರ ನನಗ್ ಕ್ರೇಜ ಬೇರೆ. ಅದೇನ್ ನಿಮ್ದು ಮೊದ್ಲಿಂದ ನಿಮ್ ಮೊದ್ಲಿಂದ ಫಸ್ಟ್ ನಿಮ್ ಮೈತಾನಿಂದ ಬಂದೈತ್ರಿ ಕುದುರೆ? ಅದ ಹೆಂಗ್ರಿ ಅದ? ಅದ ನಮ್ ಕಾಕಾವ್ ಕುದುರಿತ್ರಿ. ಅದನ್ನ ಹೊಡ್ಕೊಂತಿದ್ನ ಕಾಲೇಜಿಗೆ ಅದು ಹೋಯ್ತೀನಿ. ಏನ್ ಮಾಡಿದ್ರಿ ಅದ್ರದ್ದು? ಒಂದ್ ಹಾಬಿ ರೀ, ಹೆಂಗ್ ಎಲ್ಲರಿಗೂ ಗಾಡಿ ಹೊಡೆದಾಡೋದ್. ಅದ್ರದೇನ್ ಇನ್ಕಮ್ ಐತ್ರಿ, ಅದ್ರದ ಬರ್ತೈತ್ರಿ. ಆದ್ರ ಒಂದ್ ಹೊಡಿಬೇಕನ್ನೋದ್ ಒಂದ್ ಕ್ರೇಜ್ ಇರ್ತೈತ್ರಿ. ಆ ಕ್ರೇಜ್ಗಾಗಿ ನಾ ತಗೊಂಡದ್ರಿ. ಇಲ್ಲ ಇದನ್ನ ನೀ ಕೊಟ್ರ ನಾ ಕಲಿಬಹುದು, ನೌಕರಿ ಹಿಡಿಬಹುದು ಅಂತ ಹಿಂಗ್ ಒಂದ್ ಭರವಸೆ ಇಟ್ಕೊಂಡ್ ತಗೊಂಡ್ರಿ. ಆ ಟೈಮ್ದಾಗ ನಾ ಫಾಲ್ಸ್ದಾಗ ರೌಂಡ್ ಹಾಕ್ಸಿ 20 ರೂಪಾಯಿ 30 ರೂಪಾಯಿ ತಗೋತಿದ್ರಿ ಒಂದ್ ಸೀಟಿಗೆ. ಏನ್ ರೌಂಡ್ ಹಾಕೊಂಡ್ ಬರ್ದು ಹಿಂಗ್ 20-30 ರೌಂಡ್ ಹಾಕ್ತಿದ್ವಲ್ಲ. ಹಂಗ ಅದಂಗ ಇದನ್ನ ಇನ್ವಿಟೇಷನ್ಗೆ, ಈಗ ಮದ್ವಿ ಪ್ರೋಗ್ರಾಮ್ಗೆಲ್ಲ ಕರೆ ಹಾಕತ್ರಿ. ಮದುಮಕ್ಕಳನ್ನ ತಗೊಂಡ್ ಹೋಗೋದು, ಮತ್ ಯಾರೇ VIP ಗಳು ಬಂದ್ರ ಅದ್ರ ಮೇಲೆ ಕುಣಿಸ್ಕೊಂಡ್ ಹೋಗೋದು. ಯಾಕಂದ್ರ ರಾಜರ ಕಾಲದಾಗ ಅಷ್ಟೇ ಕುದುರೆಗಳು ಇರ್ತದ್ರಿ. ಬಡಪಾಯಿ ಮನೆ ಹುಟ್ಟಿದವ ನಮ್ ತಾಕ ಅಷ್ಟೇ. ಹಂಗಾಗಿ ಆ ಕುದುರೆ ಸಾಕೋದ್ ಹುಚ್ಚ ಬಾತ್ರ ನನ್. ಅದ್ರಿಂದ ತಾನ ನಂಗ್ ಕ್ರೇಜ್ ಇತ್ತಲ್ಲ, ಕ್ರೇಜ್ದಾಗ ಬಿಸ್ನೆಸ್ ಹುಟ್ಟಾಕೈತ್ರಿ. ಬಿಸ್ನೆಸ್ ಆಗಿಬಿಡ್ತು. ಅದ್ ಆಟೋಮೆಟಿಕ್ ಆಗಿಬಿಡ್ತಿರ. ಅದ್ ಕುದುರೆ ಅನ್ನೋದಿತ್ತಂದ್ರೆ ಯಾರಿಗೂ ಆಗ್ಲಿ ಬರ್ತೇನೆ ಬರ್ದಂತ. ಇವತ್ತು ರಾಜರ ಕಾಲಕ್ಕಿಂತ ರಾಜರತ್ತ ಅನ್ಸ್ಕೋಬೇಕಂದ್ರೆ ಕುದುರೆದಾಗ ರಾಜರ ಆಗ್ತಾರ. ಹಂಗ ಕುದುರೆ ಅದೇನ್ ಬತ್ರಲ್ಲ ನಮ್ ಲೈಫ್ದಾಗ,
ಪೂರ ನಮ್ ಜಿಂದಗಿನೇ ಚೇಂಜ್ ಮಾಡಿತ್ರಿ. ಚೇಂಜ್ ಮಾಡಿದ್ರಿ ಇವತ್ತು ಎಷ್ಟೋ ಗಾಡಿಗಳು ಅದಾವ ಅಂದ್ರ ಅದ್ರಿಂದನೇ. ಕುದುರೆಯಿಂದ. ನಾ ಏನ್ ಆಸೆ ತೊಡ್ತೇನಲ್ಲ, ನಾ ಹಿಂಗ ರಾಮ ನನಗೊಂದ್ ಗಾಡಿ ಬೇಕು, ಅದ್ರ ತಾಗ ನಾ ಪ್ರತಿ ಸಲ ಬೇಡ್ಕೋತೀನಿ ನಂಗೊಂದ್ ಗಾಡಿ ಬೇಕು. ಏನ್ ಬೇಕಾದ್ರು ಒಂದ್ ಬಂಗಾರ ಅನ್ಕೊಳ್ರಿ, ಒಂದು ಏನ್ ಅನ್ಕೊಳ್ರಿ, ಏನ ನಾ ಅದ್ ತಗೋಬೇಕತ್ತ ಏನಾದ್ರು ಇದ್ದಾಗ ಅನ್ಕೊಂಡಿಲ್ಲ. ಮೊಬೈಲ್ ದಿಂದ ಹಿಡಿದು A to Z ಒಂದ್ ಪೂರ್ತಿ ಅದ ಸಾಯುವರೆಗೂ ನನಗೆ ನಾ ಏನ್ ಬಯಸಿದ್ನಿಲ್ಲ ಅದೆಲ್ಲಾನು ಕೊಟ್ಟು ಹೋಗ್ಬಿಡ್ತಿ. ಲಾಸ್ಟ್ ತೀರ್ಕೊಂಡ್ ಆದ್ಕೂಲೆ 9 ತಿಂಗಳಿಗೆ ಮಗ ಹುಟ್ಟಿದ್ರಿ. 9 ತಿಂಗಳು ಕರೆಕ್ಟ್ 9 ತಿಂಗಳು. ಹೊಳ್ಳಿ ಮಾತ್ರ ರಾಮು ಹುಟ್ಟಿ ಬರ್ಲತ್ತೇಳಿ ನಮ್ಮ ಮೊಬೈಲ್ ಅಜ್ಜಾರ್ ಹೇಳ್ತಾರ್ರಿ. ಒಂದ್ ಪ್ರವಚನ ನಡೆದಾಗ ರಾಮು ಅನ್ನೋ ಕುದ್ರಿ ಮತ್ ಹುಟ್ಟಿ ಬರ್ಲಿ ಅಂತ ಪ್ರೇರಣೆ ಮಾಡ್ರಿ ಅಂತ ಇರ್ತಾರ. ಮತ್ ರಾಮು ಜಗದಾಗ ಹುಟ್ಟೆ ಬರ್ತಾನಂದ್ರ ಹಂಗ ನಮ್ ಬಬಲಾದಿ ಅಜ್ಜಾರ್ ಹೇಳ್ದಂಗ್ರಿ 9 ತಿಂಗಳಿಗೆ ಹುಟ್ಟೆ ಬಂದ್ರ. ಅದೇನ್ರಿ ನಿಮಗ ಬಬಲಾದಿ ಅಜ್ಜಾರ್ಗ ಅಟ್ಟ ಅನ್ನೋ ಸಂಬಂಧ? ಅಜ್ಜಾರ್ ರಾಮು ಮಾಲ್ ಬಾಳ ಪ್ರೇಮ ರೀ. ನಮ್ಮ ಅಜ್ಜಾರ್ ರಾಮು ಮಾಲ್ ಬಾಳ ಅಂದ್ರ ಬಾಳ ಪ್ರೇಮ್ ರೀ. ಅದ ಜಂಪ್ ಮಾಡ್ತಿತ್ತಲ್ರಿ ಕುದ್ರಿ, ಅಜ್ಜಾರಿಗೆ ಬಾಳ ಇಷ್ಟ ಅದೊಂದ್ ಕುದುರೆ. ರಾಮು ಅಂದ್ರ ಅಜ್ಜಾರ್ ರಾಮನ್ ತಗೊಂಬರ್ರಿ ನಮ್ ಪ್ರೋಗ್ರಾಮ್ ಅಂತ. ಅಜ್ಜಾರು ನಮ್ ಪ್ರೋಗ್ರಾಮ್ ಅಜ್ಜಾರ್ ಪ್ರೋಗ್ರಾಮ್ ರಾಮನ್ ಬಾಳ ಕರೆಸ್ತಾರ. ಪ್ರತಿಯೊಂದ್ ಪ್ರೋಗ್ರಾಮ್ ರಾಮನ ಬರ್ಲಿಂತಾರ ಅಜ್ಜಾರ್. ಅಜ್ಜಾರ್ ಬಾಳ ಪ್ರೇಮ್ ಇರತ್ತ. ಅದ್ರಿಂದ ನನಗೆ ಆಶೀರ್ವಾದ ಕೊಟ್ರಿ, ಈ ತನಕ ತಗೊಂಡ್ಬಂದ್ರಿ. ಅದ ಬಟ್ ನಿಮ್ ಮಮ್ಮಿರವ್ರು ಹೇಳ್ತಾರ್ರಿ ಅದ್ ನಮಗೊಂದ್ ಕನಸು ಬಿತ್ತು ದೈವ ಅಂತ ಹೇಳ್ತಾರ. ನಾ ಫಸ್ಟ್ ರೀ ಅದ ಒಂದ್ ನಮ್ ಕಾಕ ಕುದ್ರತ್ರಲ್ಲ ಅದ್ ತಿರ್ಕೊಂಡ್ ಹೇಳ್ದಾಗ್ರಿ. ಒಂದು 2017ರಾಗ ತಿರ್ಕೋತ್ರಿ. ಜನವರಿ 17ನೇ ತಾರೀಕು 17ನೇ ತಾರೀಕು ತಿರ್ಕೋತಿದ್ರಿ. ಅದ್ ತಿರ್ಕೊಂಡ ಅದ ಹೊಳ್ಳಿ ನಮಗ್ ಸಿಗುವವರೆಗೂ ಪೂರ್ತಿ ನಾವೇನ್ ಮಾಡ್ತಾರಂದ್ರ ಡೈಲಿ ಅಳುದ್ರಿ. ಕುದುರೆ ಬೇಕು, ಹಂಗ್ ಬೇಕು, ಹಿಂಗ್ ಬೇಕು ಅದ ಕನಸ್ ಕಾಣ್ತೇನ್ರಿ ನಾ ಬರೀ. ಒಟ್ಟ ಅಳುದಳು ನಂಗ್ ಕುದುರೆ ಬೇಕಂದ್ರ ಹಠ ಮಾಡಿ ಒಟ್ಟ ಕಂಪ್ನಿ ನಾನು ಸ್ವಲ್ಪ ದುಡ್ದ್ರಿ, ಕೆಲ್ಸ ಮಾಡಿನ್ರಿ. ಹೊಲ್ದಾಗ ಗೊಂಜಾಳ ಹಾಕಿದ್ದು ಅದ ಟೈಮ್ ರೀ. ಗೊಂಜಾಳ ಹಾಕಿದ್ದು ಅವು ಒಂದ್ 5 ಕ್ವಿಂಟಲ್ ರೊಕ್ಕ ಬಂದಿದ್ದು ಎಲ್ಲಾ ಕೂಡ್ಸಿ ಕೊಟ್ಟಳ್ರಿ. ನಮ್ಮ ಕೂಡ್ಸಿ ಕೊಟ್ಟದ ರೊಕ್ಕದಿಂದ ಅದನ್ನ ತರಾಕ್ ಹೋಗಿದ್ದು ಕುದುರೆ ತರಾಕ್ ಹೋಗಿ. ಅದೇನು ಬತ್ತಲ್ರಿ ನಮ್ಮ ಮುನ್ಸೂಚನೆ ಯಾರಿಗಾಗ್ಲಿ ತಿಳ್ತಿತ್ತಲ್ರಿ. ಈಗ ಯಾಕ ಕುದುರೆ ತಗೋದಂದ್ರ ಹಂಗ ಇತರ ಸಾಮಾನ್ಯ ತೆಗದಲ್ರಿ. ಕುದುರೆನಲ್ಲಿ ಯಾರಿಗೂ ತಿಳಿದಲ್ರಿ. ಯಾಕಂದ್ರ ಯಾವ ಟೈಮ್ದಾಗ ಕುದುರೆ ಏನ್ ಮಾಡ್ತಾವ ಅಂತ ಹೇಳಕ್ ಬರೋದಿಲ್ರಿ. ಎಲ್ಲಾರ ಮನ್ಯಾಗ ನೋಡ್ರಿ ದೊಡ್ಡ ದೊಡ್ಡ ಕಾರ್ ಇರ್ಬೋದ್ರಿ, ಕುದುರೆ ಸಂಖ್ಯೆ ಕಡಿಮೆ ಇದೆ. ಇಡೀ ನಮ್ ಕರ್ನಾಟಕದಾಗ ಕುದುರೆ ಸಂಖ್ಯೆ ಕಡಿಮೆ. ಅದಕ್ ನಾವ್ ಏನು ಇಲ್ಲದಾರ ನಾವ್ ತಗೊಳತಾವಲ್ಲ ಒಂದ್ ಇದಲ್ರಿ ಹೆದರಿಕೆ, ಭಯ. ಅದನ್ನ ಭಯ ಇದ್ದ ದೇವ್ರಿಗೆ ನಾವೇನ್ ಬೇಡ್ಕೊಂದಿಲ್ಲ. ಇವತ್ ಏನಾಗ್ಲಿ ಯಾವ ದುಶ್ಚಟಕ್ ನಾವ್ ಇದನ್ನ ಆಸಕ್ತಿ ಅದಕ್ ಹೊಂದಬಾರ್ದಂತೇಳಿ ಪ್ರತಿಯೊಂದು ನೇಮ ಪಾಲಿಸ್ಕೇಶನ್ ನಮ್ಗೆ ಕೊಡ್ಸಿರ್ರಿ. ಪಂಡ್ರಾಪುರ ಮಾಲಿ ಹಾಕೊಂಡ್ರು, ಹಾಕೊಂಡ್ರಿ. ಅವತ್ತಿಂದ ನಾನ್ ವೆಜ್ ಸಿಗಟ್ರಿ ಇಲ್ರಿ, ತಿನ್ನಂಗಿಲ್ರಿ. ಇಲ್ರಿ ಒಟ್ಟ ವೆಜ್ ರೀ. ಅದ್ ದೈವ ಅಲ್ರಿ? ದೈವ್ರಿ. ಮೆಚ್ಚಬೇಕ್ರಿ ಅದನ್ನ. ಅಂದ್ರೆ ಒಬ್ಬ ಮನುಷ್ಯ ಯಾವ್ದ್ರಿಂದ ಮನುಷ್ಯ ಹೇಳ್ತಾನಪ್ಪ ಅವ್ ಸತ್ಯದಂದ್ರೆ ಯಾತ್ರ ಬೇಕಾದ್ರ ಯಾತ್ರ ಬೇಕಂದ್ರ ಅದ ಪ್ರೂಫ್ನ ಈಗಿನ ಜೀವಮಾನದಾಗ್ರಿ. ಹಿಂದ ನಮ್ಮ ಅಪ್ಪಂದೇನ್ ಬಡ್ಡಿಂದ ಇರಕಿಲ್ರಿ, ನಮ್ದೇನ್ ಆಸ್ತಿ ಶಿಸ್ತೇನ್ ಇರಕಿಲ್ಲ. ಇದು ಕುದುರೆ ಬಂದ್ ಮಾಡಿ ಕೊಡ್ತಿರಲ್ಲ ಕಣ್ಣಿಗೆ ಕಾಣ್ತೈತ್ರಿ ಎಲ್ಲರಿಗೂ. ಪ್ರತಿಯೊಬ್ಬರಿಗೂ ಕಣ್ಣಿಗೆ ಕಾಣತೈತ್ರಿ. ಇಲ್ಲೇ ಲೈವ್ ಕಾಣತೈತ್ರಿ. ಅಂದ್ರ ಆಡೋ ಹುಡುಗಪ್ಪ ಚಡ್ಡಿ ಹಾಕೊಂಡ್ ಅಡ್ಡಾಡೋ ಹುಡುಗ ಇದನ್ನೆಲ್ಲಾ ಸಾಧನೆ ಮಾಡಿದ ಅನ್ನೋಕ ಒಂದ್ ಅದ ಎಕ್ಸಾಂಪಲ್ ತೋರ್ಸ್ಕೊಡ್ತ್ರಿ. ಮೆಚ್ಚಬೇಕ್ರಿ ಅದನ್ನ. ಎಷ್ಟ್ ಮಿಸ್ ಮಾಡ್ಕೋತೀರ ಹೇಳ್ಬೇಕಂದ್ರ ಅದ ಹೊಳ್ಳಿ ಮಗುವಾಗಿ ಹುಟ್ಟು ಬಂದೈತ್ರಿ. ಮತ್ ಬಂದೈತ್ರಿ ಅದ ಹೊಳ್ ಕುದುರೆ ಸಿಕ್ತ್ರಿ ನನಗ. ಹೊಳ್ ಮಗುವಾಗಿ ಹುಟ್ಟು ಬಂದೈತ್ರಿ. ಮಗುವಾಗಿ ಮನ್ಯಾಗ ಸಿಕ್ಕಟ್ ಮಗುವಾಗಿ ಹುಟ್ಟು ಬಂದೈತ್ರಿ. ಎಷ್ಟ್ ಎಮೋಷನ್ ಅದೊಂದ್ ಟೈಪ್. ಅದ ಯಾವಾಗ ನಾವ್ ಹುಡುಗೇನ್ ಹುಟ್ಟು ಬಂದ್ಲ ಅವಾಗ ಸ್ವಲ್ಪ ಮನಸ್ಸು ಹಾಕಿರತ್ರ ಅಲ್ಲಿವರೆಗೂ ಒಂಥರ ಏನು ಕಳ್ಕೊಂಡ್ ಮನಸ್ಸಿಗೆ ಬೇಜಾರ್, ಫುಲ್ ಬೇಜಾರ್. ಯಾಕ್ರ ಏನಾತ್ರ ಎಕ್ಸಾಕ್ಟ್ ಆಗಿ ಅದಕ್ಕ ಫುಡ್ ಪಾಯ್ಸನ್ ಐತ್ರಿ. ಇಷ್ಟು ದಿವಸ ಅದಕ್ಕ ಏನೋ ಹೊಟ್ಯಾಗ ಅದ ಇದ ಅಂತ ಇರ್ತೈತಲ್ರಿ, ನೋಡಕ್ ಆಗದೆ. ಅದೇನ್ ಆಗ್ಲಿ ಬಿಡ್ಲಿ ಆತರ ದೈವ ಅಲ್ಲಿಗೆ ಐತ್ರಿ. ನನಗ್ ಏನೇನ್ ಮಾಡ್ಕೊಡ್ಬೇಕಾಗಿತ್ತಲ್ಲ 8 ವರ್ಷದಾಗ ಪ್ರತಿಯೊಂದು ಮಾಡ್ಕೊಡ್ತೀರಿ. ಪ್ರತಿ ಒಂದೊಂದ್ ಟೈಮ್ದಾಗ ಮಂದಿ ಚಪ್ಪಲ್ ಅರ್ಧ ರೇಟಿಗೆ ತಂದನ್ರಿ. ಅರ್ಧ ರೇಟಿಗೆ ಚಪ್ಪಲ್ ಸಗಟ್ ಹಿಡಿದ್ರಿ. ಚಪ್ಪಲ್ ಅನ್ರಿ ಒಂದ್ ಏನೋ ವಸ್ತು ಅನ್ರಿ. ಗಾಡಿ ಗಾಡಿ ಸಗಟ್ ಕೊಟ್ಟಿಲ್ರಿ ಮಂದಿ ಜನ. ಈಗ ಟೈಮ್ ವುಡ್ಲ್ಯಾಂಡ್ ಹಾಕೋತಾನ 5 ದಿವಸ 600 ಚಪ್ಪಲ್ ಹಾಕೋತಾನ. ಅಂದ್ರ ಅದ ಆ ಟೈಪ್ ಆಶೀರ್ವಾದ ಮಾಡಿ ಕೊಟ್ಟು ಹೋದ್ರಂತ. ನನ್ನ ಏನ ನಾ ಬಯಸಿದ್ನಿಲ್ಲ ಅದ್ ನನಗ್ ಕೊಡ್ತೀರಿ, ಈಜಿಯಾಗಿ ಕೊಡ್ತೀರಿ. ಪೂರ ಏನ್ ನಂಗ್ ಬಾಳ ಕಷ್ಟ ಕೊಡ್ಲಿಲ್ರಿ, ಈಜಿಯಾಗಿ ಸಲೀಸಾಗಿ ತಗೋತ ಕೊಟ್ಟು ಹೋಗಿ. ಅಂದ್ರ ನಿಮ್ ದೈವ ಐತ್ ಅಂದಂಗ್ರಿ. ದೈವ ಮಾತ್ರ ಅದನ್ನೇನ್ ಮೂಕ್ ಪ್ರಾಣಿನ ಯಾರಾಗ್ಲಿ ಸೇವಾ ಮಾಡ್ರಿ ಎಲ್ಲಾರಿಗೂ ದೈವ ಇರ್ತೈತಿ. ಒಂದ್ ಹಿಂಡು ಆಕಳದಿಂದ ಹಿಡಿದ ಕಿಸಿನ ಒಂದ್ ಆಡ್ಮೇರ್ ತನಕನು ಅದನ್ನ ಇಷ್ಟ ನಾವು ಪಟ್ರ ನಮ್ಗೆ ಎಲ್ಲಿದ್ರು ಜಯ ಸಿಗ್ತೈತಿ. ಜಯ ಸಿಗ್ತೈತಿ. ಅದಕ್ಕೆ ನಿಜವಾಗ್ಲೂ ಪ್ರೂಫ್ ಮೂಕ್ ಪ್ರಾಣಿಗಳು ನಮ್ ರಾಮನ ಇಲ್ರಿ. ನಾ ಎಲ್ಲಾ ಲಕ್ಷ ಗಂಟ್ಲೆ 3, 4, 5 ಲಕ್ಷ ರೂಪಾಯಿ ಹೋದ್ರಿ. 10 ಲಕ್ಷ ತನಕನೂ ಅದಾವ್ರಿ. ಬರೀ ನಮ್ಗೆ 18,000 ರೂಪಾಯಿ ಸಿಕ್ಕಿದ್ರ. 18,000 ಬರೀ 18,000 ರೂಪಾಯಿ ನೋಡ್ರಿ ಎಷ್ಟು. ಬರೀ 18,000 ರೂಪಾಯಿ ರೀ. ಇದಕ್ ನಾವ್ ತಗೊಟ್ಟು 1 18
ಇದು ರಾಮನ್ ರೀ. ಇದು ರಾಮನ ಸೇಮ್ ಹಂಗ ಇದ್ರಲ್ಲ ನೋಡಾಕ್ರಿ. ಒಂದು 18 ಕೊಟ್ಟದ ಹಾ ರೀ. ಅಂದ್ರ ಅದು ದೇವ್ರು ಕೊಟ್ಟದ, ಇದನ್ನ ನಾವ್ ರೊಕ್ಕ ಕೊಟ್ಟು ತಗೊಂಡದ. ಹಿಂಗ ನಮ್ಮ ಅಜ್ಜಾರ್ ಹೇಳ್ರಿ, ಮತ್ ರಾಮ ಸಿಗ್ತೈತಿ ಹೋಗಪ್ಪ ಅಂದ್ರ ಕುದುರೆ ಸಿಕ್ತ್ರಿ, ಮನೆ ಮಗನ ಹುಟ್ಟು ಬಂದ್ರಿ. ಮಗನ ಹುಟ್ಟು ಬಂದ್ರಿ. ಅದ ಈಗ ನೀವ್ ಮುಂಚೆ ಎಲ್ಲಾ ಕುದುರಿದ್ ಮಾಡ್ತೀರನ್ನ, ಅಂದ್ರ ನೀವು ಕುದುರಿಂದ ಫೇಮಸ್ ಆಗಿರಿ. ಆಲ್ಮೋಸ್ಟ್ ನಿಮ್ದು ಎಲ್ಲಾ ಕ್ರೇಜ್ ಬರೀ ಕುದುರಿದ್ರಿ. ಮಾರಿಗುಡಿ ಅಂದ್ರ ಕುದುರಿದ್ರಿ. ಬಟ್ ಈಗ ಏನ್ರಿ ಕಾನ್ಸೆಪ್ಟ್ ಚೇಂಜ್ ಮಾಡಿದಿರಿ ಎಲ್ಲಾ ಈ ಕಡೆಯಿಂದ ಈಗ ರೈತರ ಕಡೆ ಹಾಕುವಲು ಜಾಸ್ತಿ ಆಗೈತಿ ನಿಮ್ಮದ ಕಾನ್ಸೆಪ್ಟ್. ಯಾಕಂದ್ರ ನಾ ಫಸ್ಟ್ ಎತ್ಕೊಳ್ಳೋದು ಇದ್ರಲ್ಲ, ನಾವ್ ಅದನ್ನ ಹಾಕ್ತಿರ್ಕಿಲ್ಲ ನಾವ್ ವಿಡಿಯೋ. ಪ್ರಾಣಿ ಹಿಂಸೆ ಆದ ಇದ ಅಂತಾರಂತ ಬಿಟ್ಬಿಟ್ಟಿದ್ವಿ. ಅದಾದ ಕೂಡಲೇ ಈಗ ಕುದುರೆ ರಾಮಗ್ ಫುಡ್ ಪಾಯ್ಸನ್ ಆತ್ರಲ್ಲ, ಮತ್ತಿನ್ನ ಕುದುರೆಗೆ ಫುಡ್ ಪಾಯ್ಸನ್ ಆತ್ರಿ. ಅಂದ್ರ ಅದ ಚೀಲ ಬ್ಯಾರೆ ರೀ, ಚೀಲ ಒಂದ ರೆಗ್ಯುಲರ್ ತರೋದು, ಅದ್ರೊಳಗಿರೋ ಬುಸ್ಸಾ ಮಿಸ್ಟೇಕ್ ಐತ್ರಿ, ಫುಡ್ ಮಿಸ್ಟೇಕ್. ಅದು ಫುಡ್ ಪಾಯ್ಸನ್ ಆಗಿ ತಿರ್ಕೋತ್ರಿ. ಅದ್ ನಮ್ಗೆ 2 ದಿವಸ ಬಿಟ್ಕೋತಾತ್ರಿ. ಉಳ್ಕಿದ ಕುದುರೆಗಳು ಹಂಗ ಉಳ್ಳಾಡಕತ್ರಿ. ಅವಾಗ ನಮ್ಗ್ ಗೊತ್ತಾತು ಫುಡ್ ದ ಮಿಸ್ಟೇಕ್ ಐತಿ. ನಾ ಹುಡುಗರಿಗೆ ಹೇಳಿನಿ, ಗಣಪತಿ ಇತ್ರ ಅವಾಗ ಹುಡುಗರಿಗೆ ಹೇಳಿದ್ನಿ. ಅವಾಗ ಗೊತ್ತಾತ್ರಿ. ಆ ಗೊತ್ತಾದ ಕ್ಷಣ ಅವಾಗ ನಾ ಬುಸ್ಸಾ ಅದ್ ನೋಡಿಲ್ರಿ, ಫಾಲ್ಟ್ ಐತಿ. ಯಾರ ಮುಂದೆ ಕೇಳೋ, ಯಾರ ನ್ಯಾಯ ಕೊಡ್ಸಲಿಲ್ಲ ನಮಗ. ಮತ್ತಿನ್ನ ನಾವ್ ಸತ್ತಾಗ ಸ್ವರ್ಗ ಕಾಣೋದಿಲ್ಲ. ಸ್ವರ್ಗ ಹೆಂಗೈತಿ ಅನ್ನೋದು ಕೇಳ್ರ ಆಗೋದಿಲ್ಲ, ಹೇಳೋದಿಲ್ಲ. ನಾವ್ ಸಾಯ್ಬೇಕು, ಅವಾಗ ನಮಗ್ ಸ್ವರ್ಗ ಕಾಣತೈತಿ. ಹಂಗ ಅಂದಂಗ ಇವತ್ ಬುಸ್ಸಾ ಅದ ನಮಗ್ ಆಟ ಮಿಸ್ಟೇಕ್ ಮಾಡ್ಯಾರ. ನಾ ಎಂತ ದೊಡ್ಡ ಸೆಲೆಬ್ರಿಟಿ, ಒಂದ್ ರೇಂಜ್ ಇದನ್ರಿ, ಯಾರಿಗಿನ್ ಕಮ್ಮಿ ಏನೂ ಇಲ್ಲ. ನಾನ್ ಅಷ್ಟೆಲ್ಲಾ ವಿಡಿಯೋ ಮಾಡಿ ಬೋಳ್ಬೇಕು ಅಂದ್ರ ಒಬ್ರು ಯಾರು ಬಂದ್ ಕೇಳಲಿಲ್ಲ. ಇನ್ನು ಪಾಪ ನಮ್ ರೈತರನ್ನ, ಮೂಲ್ಯಾಗಿರೋ ರೈತರನ್ನ ಎಲ್ಲಿ ಕೇಳಾರ ಯಾರ? ಎಕ್ಸಾಂಪಲ್ ರೀ, ಈಗ ಬ್ಯಾರೆ ಒಂದ್ ಹಳ್ಳಿ ಆಗಿದಾರ ರೈತರು, ನಾ ಇಷ್ಟೆಲ್ಲಾ ವಿಡಿಯೋ ಇಟ್ಕೊಂಡ್ ಮಾಡಿ ಪ್ರೂಫ್ ಸೆಕೆಂಡ್ ಕೊಟ್ರು ಒಬ್ರ ರಿಯಾಕ್ಷನ್ ತಗೊಳಿಲ್ಲ ಅದ್ರ ಬಗ್ಗೆ. ಇನ್ನು ಪಾಪ ರೈತರಿಗೆ ಎಷ್ಟ್ ಕಷ್ಟ ಆಗ್ತಿರ್ ಬಾರ್ದ್ರಿ. ಎಕ್ಸಾಂಪಲ್ ರಾಮು ಅದನ್ನು ಒಂದ್ ಸ್ವಲ್ಪ ಕಷ್ಟ ಪರಿಹರಿಸತ್ತಳೆ ಹೇಳ್ಕೊಟ್ಟಂಗ ಹೋದ್ರ ಅವ್ ತಿರ್ಕೊಂಡತ. ಯಾಕಂದ್ರೆ ಇಲ್ಲಿ ಒಂದ್ ಕಷ್ಟ ಐತಿ, ಅದು ನೋಡು ಅನ್ನಂಗ್ ಕೊಟ್ಟು ಹೋದ್ರೆ ಮೂಗ್ ಪ್ರಾಣಿಗಳಿಗೆ. ಯಾಕಂದ್ರೆ ಪಾಪ ರೋಗ ರುಜು ಎದಕ್ ಬರ್ತಾವಂದ್ರ ತಿನ್ನುವ ಆಹಾರದಾಗ ಮಿಸ್ಟೇಕ್ ಇತ್ತ ಬರ್ತಾರ. ನಮ್ಗೇನ್ರಿ, ನಾ ಯಾವ್ದೋ ಪ್ರತಿ ಸಲ ತಿಂದ್ ನೋಡ್ತಿರ್ತೇನ್ರಿ ಬುಸ್ಸಾ. ಇದೇ ಸರ್ ತಿಂದ್ ನೋಡ್ಲಿಲ್ರಿ, ಅದೊಂದ್ ನನಗ್ ಮಿಸ್ಟೇಕ್ ಆತ್ರಿ. ಏನಂದ್ರ ಪ್ರತಿ ಒಂದ್ ಅಂಗಡಿಯಾಗ ಹೋದ್ನ ತಿಂದ್ ನೋಡ್ತೀನಿ. ನಾ ಫಸ್ಟ್ ನಾ ಟೇಸ್ಟ್ ಮಾಡ್ಕೇಸಿಂದ ಆಮೇಲೆ ಚೆಕ್ ಮಾಡ್ತೇನೆ, ಹಾಕ್ತಿದ್ನಿ. ಆಯ್ತಾಗ ಈಗ ಪಾಪ ಇನ್ನು ಮೂಲ್ಯಾಕ್ ಗೊತ್ತಿರ್ತಕ್ಕಂತ ರೈತರಿಗೆ ಯಾವ ತರ ಅನ್ಯಾಯ ಆಗ್ತಿರಬಾರ್ದು, ಅದನ್ನ ನಾವ್ ಸ್ವಲ್ಪ ಹೋಗ್ಲಾಡ್ಸಿನಿ. ವಿಡಿಯೋ ಎಲ್ಲ ಹಾಕ್ನಿ. ವಿಡಿಯೋ ಯಾರು ಬರ್ಲಿಲ್ಲ, ಒಬ್ರು ಕೇಳಾಕ್ ಸಕಟ್ ಬರ್ಲಿಲ್ಲ. ಇನ್ ನನ್ನ ಕೇಳಲ್ಲ, ನಮ್ ರೈತರು ನಿನ್ ಕೇಳ್ತಾರ್ತಾಳೆ. ಆ ಕಾನ್ಸೆಪ್ಟ್ ಅಂದ್ರೆ ನನ್ ಮನುಷ್ಯನಾಗ ಬಿಡ್ತಿರ, ಇದನ್ನ ಹೆಂಗಾರ ಮಾಡಿ ಇದನ್ ಮಾಡ್ಬೇಕು. ಯಾವಾಗ ನಾವ್ ವಿಡಿಯೋ ಮಾಡಿ ಒಂದ್ 3 ತಿಂಗಳು 3-4 ತಿಂಗಳಿಗೆ ಬುಸ್ಸಾ ಕಂಪ್ಲೀಟ್ ಹೋಗೈತ್ರಿ. ಅಲ್ಲಿ ಒಂದ್ ವಿಡಿಯೋ ಮುಖಾಂತರ ಕಂಪನಿ ಹೋಗೈತ್ರಿ. ನಮ್ ಹೆಸರು ಯೂಸ್ ಮಾಡ್ಕೊಂಡ ನಿಮಗ್ ಬೇರೆ ಬುಸ್ಸಾ ಕೊಡತ್ತಂತ. ಆ ಕಂಪ್ನಿಯವ್ರ ಏನ್ ಮಾಡ್ತಾರ, ಒಂದ್ QR ಕೋಡ್ ಹಾಕಿ ಫ್ಯಾಕ್ಟ್ರಿಯಿಂದ ಸೀಲ್ ಬಡಕೇಸಿಂದ ಅದನ್ನ ಲಾಂಚ್ ಮಾಡಿಬಿಟ್ರಿ. ಅಂದ್ರ ಅದ್ QR ಕೋಡ್ ಇದ್ರೆ ಮಾತ್ರ ಬುಸ್ಸಾ ತಗೋಬೇಕ್ರಿ. ಈಗ ಅಂದ್ರ ನಮ್ ರಾಮಗ್ ಬಂದ ಆ ಸಿಸ್ಟಮ್ ಸೆಕೆಂಡ್ ಚೇಂಜ್ ಆಗಿ ನ್ಯಾಯ ಸಿಕ್ತಿರ. ಯಾರು ಕೊಡಿಸ್ಲಿಲ್ಲ, ಆಟೋಮೆಟಿಕ್ ಆಗಿ ಆ ಅಂಗಡಿ ಕಂಪನಿಯವ್ರ ಅವ್ರಾಗ ಕೊಟ್ರಿ ನಮ್ಗೆ. ನಮ್ ವಿಡಿಯೋದಿಂದ ನಮ್ ವಿಡಿಯೋದಿಂದ ಅವ್ರಾಗ ಈಗ ಬುಸ್ಸಾ ಹಚ್ಚಿಲ್ಲ, ಅದನ್ನ ನೋಡಿ ಹಾಕತಾರ ರೈತ್ರಿ. ಅದನ್ನು ಒಂದ್ ಮಾಡಿಲ್ಲ ನಾ ವಿಡಿಯೋ. ಯಾಕೆ ಮಾಡಿಲ್ಲ, ಪ್ರಮೋಷನ್ ಅಂತ ಅನ್ಕೋತಾರಂತ ಅದನ್ನ ವಿಡಿಯೋ ಮಾಡಿಲ್ಲ. ಅದನ್ನ ಮಾಡಿ ಮುಂದೆ ಹಾಕ್ತೇನ್ರಿ. ಯಾಕಂದ್ರೆ ರಾಮು ಅದನ್ನ ಸೀದಾ ಮಾಡಿಸ್ತಿರ. ನನ್ನ ಆಸೆ ಏನಿತ್ತು ಅದ್ ಸೀದಾ ಆಗ್ಬೇಕಾಗಿತ್ತು. ಅದ ಕರೆಕ್ಟ್ ಬುಸ್ಸಾ ಇದ್ರ ಅಟ್ಟ ತರ್ತಾನ. QR ಕೋಡ್ ನೋಡೋದು ತರೋದು ಈಗ ಕರೆಕ್ಟ್ ಆಗಿಬಿಟ್ಟಿದೆ. ಕರೆಕ್ಟ್ ಐತಿ. ಈಗ ನಿಮ್ದು ಇಂಟೆನ್ಸಿವ್ ಬಂದ್ರೆ ಏನೈತ್ರಿ? ಯಾಕೆ ನಿಮ್ದು ಅಂದ್ರೆ ಇಂಟೆನ್ಸಿವ್ ಅಂದ್ರೆ ನೀವು ರೈತರಿಗೆ ನಾ ಸಹಾಯ ಮಾಡ್ತಂತೀರಿ. ನೀವು ಯಾವ ರೀತಿ ಸಹಾಯ ಮಾಡ್ಬೇಕೈತ್ರಿ? ನಿಮ್ಗೆ ಯಾವ ರೀತಿ ನ್ಯಾಯ ಕೊಡ್ಸ್ಬೇಕೈತ್ರಿ? ನನಗ ನ್ಯಾಯ ಆತ ಅಂದ್ರ ನೋಡ್ರಿ, ಈಗ ಒಂದ್ ಟೈಮ್ದಾಗ ನಾನು ರಾಮನ್ ತಂದ ಹೇಳಿದಾಗ್ರಿ, ಒಬ್ಬ ನಂಗೆ ಬಂಡಿ ಕೊಟ್ಟಿಲ್ಲ, ಹೂಡಾಕ ಬಂಡಿ ಕೊಟ್ಟಿಲ್ಲ, ಹಗ್ಗ ಸಕಟ್ ಸಿಕ್ಕಿಲ್ರಿ ನಮ್ಗೆ. ಹುಡ್ತಂದ್ರ ಹಗ್ಗ ಸಕಟ್ ತಂದ್ ಕೂಡ್ಲೆ ತಂದ್ ಒಂದ್ 2 ವರ್ಷ ತಕ ನಮ್ಗ್ ಬರ್ತಾನೆ ಐತ್ರಿ. 2-3 ವರ್ಷ ತಕ ಒಮ್ಮೆ ದಿಢೀರಾಗಿ ನಮ್ಗ ಬರ್ಲಿಲ್ರಿ. ಏನೋ ಆಗ್ಲಿ ಮರಿ ಇತ್ತಲ್ರಿ, ಬಂಡಿ ಕೊಡ್ಲಿಲ್ಲ. ಅದ್ ಹೂಡಾಕ ಎಲ್ಲ ಮೂಡ್ ಜಾತ್ರೆ ಹೋಯ್ತಿದ್ರಿ. ಹಗ್ಗ ಕೊಡ್ಲಿಲ್ಲ, ಹಗ್ಗ ಸಕಟ್ ಕೊಟ್ಟಿಲ್ರಿ. ಒಂದೊಂದ್ ಟವಲ್ಗೋ ಸಕಟ್ ಕೊಟ್ಟಿಲ್ರಿ. ಎಲ್ಲಾ ಕಸ್ಕೋರ ಯಾಕೆ ಕೊಡೋರಿ. ಹಿಂಗ ಇದನ್ನ ಕೀಳುವಾಗಿ ಅಂದ್ರ ನನಗ ಎಷ್ಟ ಅನುಭವ ಆಗಿತ್ಲ, ನನಗ ಆದ ಕಷ್ಟ ಇನ್ನೊಬ್ರು ಯಾವ ನಮ್ಮಿಂದ ಇರೋ ಒಂದ್ ಸಹಾಯ ಮಾಡ್ಬೇಕು. ನಮ್ಮನ್ನ ನೋಡಿ ಮತ್ತೊಬ್ರು ಕಲಿಬೇಕು. ಇಡೀ ಜಗತ್ತಿದ್ಯಾಗ ರೈತಕ್ಕೆ ಐತ್ರಿ, ಆದ್ರ ಅಲ್ಲಿ ಉತ್ಪನ್ನ ಇಲ್ರಿ. ರೈತಕ್ಕೆ ಉತ್ಪನ್ನ ಇಲ್ರಿ. ಮಾಡ್ಬೋದು, ಬೇಕಾದಲ್ಲ ಹೊಲ ಐತ್ರಿ. ಈಗ ಅದ್ ಮಾರ್ಬೋದು, ಆದ್ರೆ ಮಾರಿ ರೊಕ್ಕ ಬರ್ತೈತೆ. ರೊಕ್ಕ ಕೊಟ್ರ ಹೊಲ ಸಿಗೋದಿಲ್ಲ. ಅದಕ್ಕೆ ನಾವ್ ಇದ್ರಾಗ ಅದನ್ನ ತಗೊಂಡ್ ಹೋಗ್ತಿರ್ಬೇಕಾದ್ರ ಆಗು ಕಷ್ಟಗಳು ಇಷ್ಟ. ಪಂಪ್ ಸೆಟ್ ನಮಗ್ ಸಿಕ್ಕಿಲ್ರಿ, ಹಗ್ಗಗಳು ಸಿಕ್ಕಿಲ್ಲ, ಬಂಡಿ ಸಿಕ್ಕಿಲ್ಲ. ಯಾರು ಕೊಡುದಿಲ್ಲ ರೈತಕ್ಕೆ. ಬೇಕಂದ್ರ ಒಬ್ಬ ಕಾಲ್ ಇಲ್ದ ಅಂಗವಿಕಲ ಒಬ್ಬ ಗೌರ್ಮೆಂಟ್ ದವ್ರ ಗಾಡಿ ಕೊಡ್ತಾರ್ರಿ, ರೈತಗೆ ಯಾರು ಕೊಡ್ತಾರ? ಯಾರು ಕೊಡುದಿಲ್ಲ. ಕೊಟ್ರನು ಮುಗಿದ ಹೋಗೋ ಇಂಧನ ಕೊಡ್ತಾರ್ರಿ. ಅವ್ರನ್ನ ತಗೊಂಡ್ ಅವಶ್ಯಕತೆ ಐತ್ರಿ. ಮತ್ ರೊಕ್ಕ ಕೈಲಿಂದ ಇಲ್ಲಿ ಇವೆಲ್ಲ ನಾವ್ ಬಂಡಿಗಳ ಹಗ್ಗಳ ಒಂದೇನೋ ನಮ್ ರೀತಿಯಿಂದ ಸಣ್ಣ ಸುಪ್ತ ರೀತಿಯಾಗ ನಾ ಈಗ ಸಣ್ಣ ನನ್ ಕೈಲಿಂದ ದುಡ್ದ ಹಂಗೆ ನಾ ಕೊಡತ್ತಲ್ಲ. ಇದನ್ನ ಮುಂದೊಂದ್ ದಿವ್ಸ ಯಾರೋ ದೊಡ್ಡ ವ್ಯಕ್ತಿಗಳು ಇಡೀ ನಮ್ ಕರ್ನಾಟಕ ಕೊಡುವಂಗ ಮಾಡ್ರಂದ್ರ ಬಾಳ ಖುಷಿ ಆಗೈತಿ. ಇಷ್ಟ ನಮ್ಗೆ. ಅಂದ್ರ ನಾವ ನೀವ್ ಎಲ್ಲಾ ಮಾಡಾಕತ್ತಿರಣ್ಣ,
ನಿಮ್ದ ಇಂಟೆನ್ಸಿವ್ ಕರೆಕ್ಟ್ ಅದ ರೀ. ಬಟ್ ನಾವ್ ಏನ್ ಕೇಳ್ಪಟ್ಟು ಅಂದ್ರೆ ಸೋಶಿಯಲ್ ಮೀಡಿಯಾದಾಗ ರೀ ಕೆಲವೊಂದಿಷ್ಟು ಜನ ಈ ನೀವು ಮಾಡೋದಕ್ಕನ ಏನಂತಾರಂದ್ರ ಇಲ್ಲ ಇವ್ರ ಇಂತಾದ್ ಮಾಡ್ಯ ರೊಕ್ಕ ಮಾಡ್ಕೊಳತಾರು, ಇಂತಾದ್ ಮಾಡ್ಯ ತಾವ್ ಬೆಳ್ಯಾಕತ್ತಾರು, ಇವ್ರ ರೈತರ ಕುಡ್ತನ ಹೇಳಿ ಮತ್ತೊಬ್ಬರ ತಾಗ ಇಸ್ಕೊಂಡ್ ತಮಗ್ ಎಷ್ಟ್ ಬೇಕಾದ್ ಇಸ್ಕೊಂಡ್ ರೈತಗೆ ಸಹಾಯ ಮಾಡತ್ತಾರ, ಈ ತರ ಅಲಿಗೇಷನ್ ಮಾಡಕತ್ತಾರ. ಈಗ ಯಾರು ಕುಡ್ದಲ್ರ, ಕುಡಾರ್ ಕಮ್ಮಿ ರೀ. ಯಾರೋ ಒಂದೊಂದ್ಸರಿ ಗಿವ್ ಹೋಟ್ ಮುಖಾಂತರ ಗೆದ್ದಿರ್ತಾವ, ಕುಡಾಕ್ ಹೋಗ್ಬೇಕಾರ ನಾವ್ ಖರ್ಚು ಡಿಸೈಲ್ ಗಾಡಿದಾಗ ಇರ್ತೈತ್ರಿ. ಮತ್ತ ಇದ ನನ್ ಬಡ್ಡಿಂದ ಐತರ ನನ್ ಬಿಸ್ನೆಸ್ ಬಡ್ಡಿಂದ. ಈಗ ನಾ ಇದ್ರ ಶೇರುಕಿಂತ ಪೈಲ ಅಂದ್ರ ಇಷ್ಟೆಲ್ಲ ನಮ್ದು ಆಸ್ತಿ ಐತಾರ. ಈಗ ನಾವೇನ್ ಹೊಸದನ್ಕ ಏನ್ ಮಾಡಿಲ್ಲ, ನಮ್ಗ ಅದ ಅವಶ್ಯಕತೆನೂ ಇಲ್ರಿ. ಎಷ್ಟ್ ಕೊಟ್ಟಲ್ಲ ಇನ್ನೇನ್ ದುಡ್ದದ್ರಾಗಿಂದ ನಾವ್ ಮಂದಿ ಹಂಚ್ಕೋತ ಹೊಂಟವ್ ಇಷ್ಟ. ಯಾಕಂದ್ರ ಯಾರ ಕೊಡಾರ 2 ದಿವ್ಸ ಕೊಡಾರ್ರಿ, ದಿವ್ಸ ಸಾಯರ್ಗೆ ಅಳಾರ ಯಾರ, ದಿವ್ಸ ಸಾಯ್ತಾನಂದ್ರ ಅಳದಿಲ್ಲ. ಇವೆಲ್ಲ ರೀ ಬರೇನ ನಂಗ್ ಬೆಳಿಬೇಕಂತ ಇಲ್ಲ, ಇನ್ಸ್ಟಾಗ್ರಾಮ್ ಹಿಟ್ ಆಗ್ಬೇಕಲ್ಲ, ನಾ ಬಡ್ಡಿಂದ ವಿಡಿಯೋ ಮಾಡ್ಕೋತ ಹಾಕೋತ ಬಂದನ್. ಪ್ರತಿಯೊಂದು ನಾನು ಇವತ್ತು ಚಡ್ಡಿ ಹಾಕೋದ್ರಿಂದ ಹಿಡಿದ್ ಪ್ಯಾಂಟ್ ಹಾಕೋರು ವಿಡಿಯೋಗಳು ಅದಾವ. ಅದ್ರ ಮೇಲೆ ಜನ ತಿಳ್ಕೊಬಹುದು. 15-16 ವಿಡಿಯೋಗಳು ಅದಾವ್ರಿ. ಇಲ್ಪ ನಡುವ್ ಬಂದ್ ಒಮ್ಮೆ ಸೇರಿದಾನ ಅನ್ನಕ ಇಲ್ಲ, ನಮ್ ರಾಮು ಇತ್ತು, ನನಗ್ ಏನ್ ಅದೇನ್ ಕೊಡ್ಬೇಕಾದದೆಲ್ಲ ಕೊಟ್ಟು ಹೋಗೈತಿ. ಇನ್ ಕೊಟ್ಟು ಹೋದ್ರಾಗಿಂದ ಮಂದಿಗೆ ಹಂಚ್ಕೊಂಡ್ ತಿನ್ನ ಮಗನ ಅಂದ್ ಹೇಳಿ ಹೋಗೈತಿ. ಆ ಒಂದ್ ಉದ್ದೇಶದಿಂದ ನಾವ್ ಕೊಟ್ಕೋತ್ ಮಾಡ್ಕೋತ ಹೊಂಟವ್ರಿ ಇಷ್ಟ. ಮತ್ತೇನ್ ಯಾರ್ ತಕ ಹೋಗಿ ಅವ್ರ ಮನಿ ಬಾಗ್ಲಾ ಹೋಗಿ ಕೇಳಿಲ್ಲ, ಯಾರನೇನ ನನಗ ಬೇಕು ಮತ್ತ ಯಾರಿಗ ಫೋನ್ ಹಚ್ಚಿಲ್ಲ, ಏನು ಇಲ್ಲ. ಕೊಡಾರ ಪ್ರೀತಿ ಕೊಟ್ರಂದ್ರ ಅದನ್ನ ಹೋಗಿ ಕೊಡ್ತೇವ್. ಕೊಡ್ಬೇಕಾರ ಇವತ್ತು ಒಂದ್ ಮನುಷ್ಯ ಖಾಲಿ ಇರ್ಬೇಕಂದ್ರ ನಮ್ಮ ಮನ್ಯಾಗ ಮಗನ ಕಳಿಸಿ ಕೊಡ್ಬೇಕಾರ ಹಿಂದ್ ಮುಂದ್ ಅವು ವಿಚಾರ ಮಾಡ್ತಾರ. ನಮ್ ಮನ್ಯಾಗ ಹಂಗಿಲ್ಲ, ನೀ ಏನ್ ಮಾಡ್ತಿ ಮಾಡಪ್ಪ, ಚಲೋ ಕೆಲಸ ಮಾಡತ್ತ, ಹಿಂಗ್ ಬಿಟ್ ಬಿಡ್ತಾರ. ಒಂದ್ ಆಳ್ ತಗೋಬೇಕಾರ 8-10 ಸಾವಿರ. ನನಗನ ಈಗ ಸದ್ಯಕ್ಕೆ ಕರಿತಾರ ಚೆನ್ನೈಕ್ರಿ, ಬರೀ 2 ಕುದುರೆ ತುಂಬಾ 1.5 ಲಕ್ಷ ರೂಪಾಯಿ ಕೊಡ್ತೇವ್ ತಿಂಗಳಿಗೆ. 2 ಕುದುರೆ ತುಂಬಾ ಬರೀ 1.5 ಲಕ್ಷ ರೂಪಾಯಿ. ನೀನೇ ಟ್ರೈನರ್, ನಾ ಹೋದ್ರ ಮಾತ್ರ. ನೀ ಬಂದಂದ್ರ ನಿನ್ಗೆ 1.5 ಲಕ್ಷ ರೂಪಾಯಿ ಕೊಡ್ತೇನೆ ತಿಂಗಳಿಗೆ ಅಂತಾರ. ಈಗ ಸದ್ಯ ಕರಿತಾರ, ನಾಳೆಗೆ ಹೋಗ್ಬೋದ್ರ. ನಂಗೆ ರೊಕ್ಕದ ಮೇಲೆ ಆಸಕ್ತಿನ ಇಲ್ಲ. ಯಾವಾಗ ನಮ್ಗ್ ಕುದುರೆ ನೋಡ್ರಿ ಎಷ್ಟೋ ಮನಸ್ ಮಂದಿ ಗೆತ್ತಲ್ಲ, ಅದ ಹೆಂಗ ಕ್ರೇಜ್ ಹುಟ್ಟಿ ಗೊತ್ತೈತಿ. ಅದೇನ್ ಹುಟ್ಟಿದ ಮೂಕ್ ಪ್ರಾಣಿಯಾಗಿ ಎಷ್ಟೋ ಜನ ಹತ್ಕೋತ್ ಬರ್ತಾರ್ರಿ. ಎಲ್ಲೆಲ್ಲ ಯಾರು ಹತ್ಕೋತ್ ಬರಾರ, ಹತ್ಕೋತ್ ಕೊನತಾರ. ಅಂತ ಮೂಕ್ ಪ್ರಾಣಿ ಎಷ್ಟೋ ಜನರ ಮನಸ್ಸಿಗೆ ಅದಕ್ಕೆ ಇನ್ನು ಮನುಷ್ಯ ಆಗಿ ನಾವ್ ಏನ್ ಮಾಡೋದು ಕಡಿಮೆ ಐತಿ. ಹಿಂಗಾಗಿ ಇನ್ನು ಮನುಷ್ಯನಾಗಿ ಏನೋ ಒಂದ್ ಒಳ್ಳೇದ್ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ಈ ಕಾರಣಕ್ಕೆ ನಾವ್ ಇಳಿದ್ ಬಿಟ್ಟವ್ರಿ. ಈಗ ಮೊನ್ನೆ ಬಂಡಿನೂ ಕೊಟ್ಟವ್ರಿ. ಹಂತವಾಗಿ ಏನ್ ಇವತ್ತ ಬಂಡಿ ಕೊಟ್ಟಲ್ದಲ್ಲ, ಅದನ್ನ ನಾವ್ ಮಂದಿ ಕೊಡಾಕ ಮುಂದೊಂದ್ ದಿವ್ಸ ದಿನಮಾನದಾಗ ದೇವ್ರ ಚಲೋ ಇಟ್ಟದ್ರ ರೈತರಿಗೆ ಮನಿ ಸಕಟ್ ನಾ ಕಟ್ಟಿ ಕೊಡೋಂಗ ಆಗೇ ಆಗ್ತೇನೆ ಪಕ್ಕ. ನಕ್ಕಿ ಆಗ್ತಾನ ನಮ್ಮ ರೈತರಿಗೆ ಮನಿ ಕಟ್ಟಿ ಕೊಡೋ. ಯಾಕಂದ್ರೆ ನನ್ನ ಆ ಹೇಳ್ದಾಗ ನನಗ ಆದ ಕಷ್ಟಗಳು ಏನಿಂದಲ್ಲ ಅವತ್ರನ್ನ ನಾ ಡೊನೇಟ್ ಮಾಡತ್ತೇನೆ ಎಲ್ಲರಿಗೂ. ಹೆಲ್ಮೆಟ್ ಕೊಟ್ಟಿಲ್ರಿ, ಚಪ್ಪಲ್ ಕೊಟ್ಟಿಲ್ಲ, ಅಂಗಿ ಸಕಟ್ ಕೊಟ್ಟಿಲ್ಲ, ಬ್ಯಾಗ್ ಸಕಟ್ ಕೊಟ್ಟಿಲ್ಲ, ಒಂದ್ ಸೈಂಟ್ ಬಟ್ಲಕ್ಕೆ ಏರು ಕೊಟ್ಟಿಲ್ಲ ಯಾರು. ಹಿಂಗಾಗಿ ಅವೇನ್ ನನಗೇನ್ ಕಷ್ಟ ಆಗಿಲ್ಲ ಅವ್ರನ್ನ ಕೊಡತನ. ಬಟ್ ಬೇರೆ ಏನ್ರ ಕೊಡ್ಬೇಕಾಗಿತ್ರಿ, ನಾ ಹೆಸರು ಮಾಡ್ಕೋದಾರ ಬೇರೆ ಏನ್ರ ಕೊಟ್ಟು ಹೆಸರು ಮಾಡ್ಕೋಬೋದಾಗಿತ್ಲ. ಫೋನ್ ಪೇ ಮಾಡಿ ರೊಕ್ಕ ಬಿಟ್ಬಿಟ್ಟು ಹೆಸರು ಮಾಡ್ಕೋಬೋದಾಗಿತ್ಲ. ಬೇಡ, ಅವಶ್ಯಕತೆ ಇಲ್ರಿ. ಅವ್ರ ಏನೋ ಅವಶ್ಯಕತೆ ಇಲ್ಲ. ಒಬ್ರು ಗಿವ್ ಮಣ್ಮನೆ ಇರ್ತಾರೆ, ನಾ ಗಿವ್ ಇನ್ ಮುಂದ್ ಇಲ್ಲಾನೇನ್ರಿ. ಗಿವ್ ಅವ್ರಿಗೆ ಕೈ ಮುಕ್ಕೋದ್ ಕೇಳ್ಬೇಕ್ರಿ. ಅವ್ರು ಕೊಡ್ರಿ, ಕೊಡುದೇ ಇಲ್ಲ. ಆಲ್ಮೋಸ್ಟ್ ಈಗ ಕಮ್ಮಿ ಅಂದ್ರೆ ಒಂದ್ 50-60 ಸಾವಿರ ಸಾಮಾನ್ ಬರ್ಬೇಕು. ಕೊಟ್ಟೆ ಇಲ್ಲ, ಕರಿತಾರ ಅಲ್ಲಿ ಸಣ್ಣದಿದ್ರು ಬೆಂಗಳೂರಿಗೆ ಹೋಗ್ಬೇಕು. ಅಲ್ಲಿ ಹೋಗಿ ಬರೋ ಖರ್ಚು ಅದಕ್ಕಾಗಲ್ರಿ. ಇನ್ ಹೋಗಿ ನೀವು ಇದನ್ನ ಐತ್ರಿ ಅವಶ್ಯಕತೆ, ಅದಕ್ಕೆ ನಮ್ ಕೈಲಿಂದ ಈಗ ಎಷ್ಟ್ ಆಗದಿಲ್ಲ ಅಷ್ಟ್ ಕೊಟ್ಕೊತ್ ನಡ್ದವ್ರಿ. ಆಕ್ಚುಲಿ ಎಕ್ಸಾಕ್ಟ್ ಆಗಿ ಮಾರಿಗುಡಿ ಅವ್ರ ಸೋರ್ಸ್ ಆಫ್ ಇನ್ಕಮ್ ಏನ್ರಿ? ಇನ್ಕಮ್ ಎಲ್ಲಿಂದ ಬರ್ತದ್ರಿ? ಇನ್ಕಮ್ ನಮ್ದು ಕುದುರೆ ಮೆರವಣಿಗೆ ರೀ. ಇದ ಕುದುರೆ ರೀ, ದಾನಿ ರೀ, ರಥ. ಈ ಮದ್ವಿ ಫಂಕ್ಷನ್ ಹೋಗ್ತವ್ರಿ. ಮತ್ತೆ ಎತ್ಗೊಳಿದ್ರಿ, ಎತ್ಗೊ ಗಳೆ ಬಾಡಿಗೆ ಮಾಡ್ತಿದ್ರಿ. ಎತ್ಗೊ ಅಂದ್ರ ದುಡ್ಸ್ಕೊತಾಳ ಮಾರಿ ಕೊಡ್ತೀನಿ, ಅವ್ರ ಬರ್ತಿದ್ರಿ. ಮತ್ತೆ ಈಗ ಕುದುರೆಗಳು ಕೊಡೋ ತರದ ವ್ಯಾಪಾರ ರೀ. ಒಮ್ಮೆ ಎಮ್ಗಳು ತರ್ತಾವ್ರಿ, ಅದ್ನು ಕೊಡ್ತೋದ್ ವ್ಯಾಪಾರ ರೀ. ಇದ್ರಾಗೇನಾರ ಏನಪ್ಪಾ ಇನ್ಕಮ್ ಏನು ಅಲ್ಲಿ ಇಲ್ಲ, ಕಾಂಟ್ಯಾಕ್ಟ್ ಇಲ್ಲ, ಏನು ಇಲ್ಲ. ಬರೀ ನಾವ್ ದುಡದ ಮೇಲೆ ಪ್ರತಿ ಒಂದಕ್ಕೂ ದುಡಿಯಬೇಕ್ರಿ. ಆ ಮಾತ್ರ ರೊಕ್ಕ ಯಾವ್ದು ಬರದಲ್ರಿ. ಈ ಕುದುರೆ ಇದನ್ನ ಈಗ ರಥ ತಗೊಂಡ್ ಹೋಗ್ಬೇಕಾರ್ನು ಒಂದ್ 4-5 ಜನ, ಒಮ್ಮೊಮ್ಮೆ 10 ಆಳ್ ಇರ್ತಾವ್ರ ನಮ್ ಟ್ಯಾಗ್. 10 ಮಂದಿ ಆಳ್ ಇರ್ತಾರ. ಅವ್ರಿಗೆಲ್ಲ ಕೆಲ್ಸ ಇರ್ತೈತ್ರಿ. ನಾ ಯಾರನ್ನೇ ಕರೆದ್ರು ಕೆಲ್ಸ ಕೊಟ್ಟ ಕೆಲ್ಸಿರ್ತೇನ್ರಿ. ಹೆಂಗ ಬರ್ಬಾರ್ದು ಹುಡುಗರ, ಯಾವಾಗ್ಲೂ ದುಡ್ಕೋತಿರ್ಬೇಕು. ನಮ್ಮ ಮನ್ಯಾಗ ಹೇಳಿದ್ರೆ ನಾ ಹುಡುಗರಿಗೆ ಹೇಳ್ಬೇಕು, ಯಾವಾಗ ಆಗ್ಲಿ ನಿಮ್ಮದಾದಂತದ ಒಂದ್ ಕೆಲ್ಸ ಇತ್ತಂದ್ರ ನಿಮ್ಮದಾದಂತ ಒಂದ್ ಮರ್ಯಾದೆ ಇರ್ತೈತಿ. ಫುಲ್ ಅಡ್ಡಾಡ್ಬಾರ್ರಿ, ಯಾವಾಗ ಚಟ ಮಾಡ್ಬಾರ್ರಿ, ಒಳ್ಳೇದ್ ಮಾಡ್ರಿ. ದೇವ್ರ ಎಷ್ಟ್ ದೇವ್ರ ನೆನಸ್ತೀರಿ ಅಷ್ಟ್ ಒಳ್ಳೇದ್ ಆಕೈತಿ. ಇಷ್ಟನ ಮಾತ್ರ ಎಲ್ಲಾರ್ಗು ಹೇಳ್ಕೊತಿರ್ತೇನ್ರಿ. ನನ್ನ ಜೋಡಿ ಬರೋರಿಗೆ ಹುಡುಗರಿಗೆ ಏನ್ ಇದು ಅಕಸ್ಮಾತ್ ಏನಾರ ಫಂಕ್ಷನ್ ಹೋಗ್ಬೇಕಾರ ಹೆಚ್ಚಿಗೆ ಬರ್ತಾವ್ರಿ. ಈಗ ಮತ್ತೆ ಗೇವ್ ಕೊಡಾಕ್ ಹೋಗ್ಬೇಕಾರ ನಮ್ ಜೊತೆಗಿರೋ ಹುಡುಗರ್ನ ಕರ್ಕೊಂಡ್ ಹೋಗಿ ಅವ್ರು ಕೊಟ್ಟ ಕೆಸಿಂದ ಬರ್ತಾವ್ರಿ. ಇನ್ನ ದೊಡ್ಡ ಪ್ರಮಾಣದಾಗ ಕೊಡೋದು ಇನ್ನ ಪ್ಲಾನ್ ದೊಡ್ಡದೈತ್ರಿ. ಹಂತ ಕೊಟ್ಕೋತ ಹೋಗೋದನ್ರಿ. ಸ್ಟಾರ್ಟಿಂಗ್ ನೋಡ್ರಿ, ಈಗ ನಾ ಏನೋ ಒಂದ್ ಇದನ್ನ ಇಡ್ಬೋದಾಗಿತ್ತಲ್ರಿ. ಇವಾಗ ಬಂಡಿ ಕೊಡತನ್ರಿ, ಎಕ್ಸಾಂಪಲ್ ಬಂಡಿ ಕೊಡತನ್ರಿ. 4 ಬಂಡಿ ರೇಸಿಗೆ ನಾವು ಸೇರಿಸಿದ ತಗೊಳ್ರಿ. ಒಂದೊಂದ್ ಬಂಡಿ ರೇಟ 12,000 ಐತಿ. 12,000 ಹಿಡ್ಕೊಂಡ್ರು
ಒಂದ್ ಗಾಡಿಗೆ ಪ್ರವೇಶ ಫೀ 2,000 ಇಟ್ರು ಒಂದ್ 20 ಗಾಡಿ ಕೊಡುದು ಅಂದ್ರೆ 40,000 ರೂಪಾಯಿ ಆತು.